ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಿ, ಬಾಗಲಕೋಟೆ ಜಿಲ್ಲೆ ವತಿಯಿಂದ ಏನಂದರೆ NHM ಅಡಿಯಲ್ಲಿ ವಿವಿಧ ಹುದ್ದೆಗಳನ್ನು ಇಲ್ಲಿ ಕರೆದಿರುವಂಥದ್ದು. ಈ ಒಂದು ಹುದ್ದೆಗಳಿಗೆ ನೀವು ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಇದು 3ನೇ ತಾರೀಕಿಗೆ ಆರಂಭವಾಗುತ್ತೆ. 3ನೇ ತಾರೀಕಿಂದ 17 ತಾರೀಕು ತನಕ ಇರುತ್ತೆ. ಇನ್ನೂವರೆಗೆ ಲಿಂಕನ್ನು ಬಿಟ್ಟಿಲ್ಲ. ಈ ವಿಡಿಯೋದಲ್ಲಿ ಏನಂತಂದರೆ, ಯಾರೆಲ್ಲ ಅಭ್ಯರ್ಥಿಗಳು ಆಪ್ಥಾಲ್ಮಾಲಜಿ ಮಾಡಿದ್ದೀರಾ, DOT ಅಂತ ಕರಿತೀವಿ, ಆಪ್ಥಾಲ್ಮಿಕ್ PUC ಮೇಲೆ ಮತ್ತು SSLC ಮೇಲೆ ಕಂಪ್ಲೀಟ್ ಮಾಡಿದ್ದಾರೆ, ಅಂಥ ವಿದ್ಯಾರ್ಥಿಗಳಿಗೆ ಒಂದು ಜಾಬ್ ಹುದ್ದೆಗಳನ್ನು ಕೊಟ್ಟಿರುವಂಥದ್ದು. ಸೊ ಇದೇನು ಒಂದು ಗುತ್ತಿಗೆ ನೇಮಕಾತಿ ಸೂಚನೆಯಲ್ಲಿ ಕೊಟ್ಟಿದ್ದಾರೆ. ಏನಂದರೆ 24-25ನೇ ಸಾಲಿಗೆ ಏನೊಂದು ಖಾಲಿ ಇದ್ದಾವೆ, ಆ ಒಂದು ಹುದ್ದೆಗಳನ್ನು ಇಲ್ಲಿ ಭರ್ತಿ ಮಾಡ್ಕೊಳ್ಳಿಕ್ಕೆ ಆನ್ಲೈನ್ ಅರ್ಜಿಗಳನ್ನು ಕರೆದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಅರ್ಜಿಗಳನ್ನು ನೀವು ಸಲ್ಲಿಸಬೇಕಂತಂದರೆ ನೀವು ಆನ್ಲೈನ್ ಮುಖಾಂತರ ಈ ಒಂದು ವೆಬ್ಸೈಟ್, ಬಾಗಲಕೋಟೆ ವೆಬ್ಸೈಟಲ್ಲಿ ಹೋಗಿ 3ರಿಂದ 17 ತಾರೀಕು ತನಕ ಅಪ್ಲಿಕೇಶನ್ಗಳನ್ನು ಹಾಕ್ಬೋದು ಅಂತ ಹೇಳಿದ್ದಾರೆ. ಹುದ್ದೆ ವಿವರ ನೋಡ್ಬೋದು. ಇಲ್ಲಿ ನೇತ್ರ ಸಹಾಯಕರು ಅಂತಿದೆ, ಆಪ್ಥಾಲ್ಮಿಕ್ ಅಸಿಸ್ಟೆಂಟು. ವಿದ್ಯಾರ್ಥಿ ನೋಡ್ಬೋದು, 2 ವರ್ಷದ್ದು ಡಿಪ್ಲೊಮಾ ಆದವರಿಗೆ ಇಲ್ಲಿ ಮೊದಲೇ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಓಕೆ, ಅಂದರೆ 2 ವರ್ಷದ ಡಿಪ್ಲೊಮಾ ಆಪ್ಟೋಮೆಟ್ರಿ ಅಥವಾ ನೇತ್ರ ಸಹಾಯಕ ಆಗಿ ಮಾನ್ಯತೆ ಪಡೆದ ಸರ್ಕಾರ ಆಸ್ಪತ್ರೆಗಳಲ್ಲಿ ನಿಯಮಾನುಸಾರ ಏನಪ್ಪ ತರಬೇತಿ ಪಡೆದಿರಬೇಕು ಅಂತ ಹೇಳ್ತಾ ಇದ್ದಾರೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಏನಂದರೆ ಇಲ್ಲಿ ಭಾಳ ಕಡಿಮೆ ಆಪ್ಟೋಮೆಟ್ರಿಕ್ ನೇತ್ರ ಸಹಾಯಕರು ಸರ್ಕಾರಿ ಆಸ್ಪತ್ರೆಯಲ್ಲಿ NPCBದಲ್ಲಿ ಮಾಡಿರುವಂಥ ತುಂಬ ಕಡಿಮೆ. ಸೊ ಹೀಗಾಗಿ ಈ ಒಂದು ಹುದ್ದೆ ಇದೆಯಲ್ಲ ಇಲ್ಲಿ ಆಪ್ಥಾಲ್ಮಿಕ್ ಅಸಿಸ್ಟೆಂಟ್, ಸೊ ಇಲ್ಲಿ SSLC PUC ಅಂತ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಇದರ ಬಗ್ಗೆ ಇದೆಯಲ್ಲ, ನೀವು DHO ಆಫೀಸ್ ಬಾಗಲಕೋಟೆಯಲ್ಲಿ ಇದೆಯಲ್ಲ, ಅಲ್ಲಿ ಹೋಗಿ ನೀವು ಈ ಥರ ಸರ್ಟಿಫಿಕೇಟ್ ಕೋರ್ಸ್ಗಳು ನಮ್ಮ ಕರ್ನಾಟಕದಲ್ಲಿ ತುಂಬ ಕಡಿಮೆ ಇರೋದು. ಆಮೇಲೆ ಇಲ್ಲಿ ಸರ್ಕಾರದಿಂದ ತರಬೇತಿ ಪಡೆದು ತುಂಬ ಕಡಿಮೆ ಇರೋದು. ಸೊ ಅಲ್ಲಿ ನೀವೇನು ಮಾಡಬೇಕಂತಂದರೆ, ಯಾರೆಲ್ಲ ಆಪ್ಥಾಲ್ಮಿಕ್ ಟೆಕ್ನಿಷಿಯನ್ ಕೋರ್ಸ್ಗಳನ್ನು ಮಾಡಿದಿರಿ, ನೀವು ಇಲ್ಲಿ ಸಜೆಷನ್ ಮಾಡ್ಕೋಬೇಕಾಗತ್ತೆ. ನಾವು SSLC ಮತ್ತು PUC ಮೇಲೆ ಆಲ್ರೆಡಿ ಮಾಡಿದ್ದೀವಿ, ನಮಗೆ ಇದೊಂದು ಚಾನ್ಸಸನ್ನು ಕೊಡಿ ಅಂತ ನೀವು ಕೇಳಿ ಅಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಯಾಕಂದರೆ ಇಲ್ಲಿ ಇವರುಗಳ ಪ್ರಕಾರ ಎಲ್ಲಿಯೂ ಕೂಡ ಪ್ಯಾರಾಮೆಡಿಕಲ್ ಬೋರ್ಡಿಂದ ಆಪ್ಥಾಲ್ಮಿಕ್ ಟೆಕ್ನಿಷಿಯನ್ ಕೋರ್ಸನ್ನು ಕಂಪ್ಲೀಟ್ ಮಾಡಿರಬೇಕು ಅಂತ ಮೆನ್ಷನ್ ಮಾಡಿಲ್ಲ. ಓಕೆನಾ? ಆದರೆ ನೀವೇನಾದರೂ ಜಾಬ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ, ಸೊ ಈ ಒಂದು DHO ಆಫೀಸಿಗೆ ಹೋಗಿ ಇಲ್ಲೇನು ಮಾಡಬೇಕಂತಂದರೆ, ನೀವು ಈ ರೀತಿ ಓಕೆ, ನಾವು ಕೂಡ SSLC ಮೇಲೇನೂ ಮತ್ತು ಪ್ಲಸ್ PUC ಮೇಲೇನೂ ಕೂಡ ಕೋರ್ಸ್ಗಳನ್ನು ಮಾಡಿದ್ದೀವಿ, ನಾವು ಕೂಡ ಇಲ್ಲಿ ಅರ್ಹತೆಯನ್ನು ಪಡ್ಕೊತೀವಿ, ನಮಗೆ ಕೊಡಿ ಅಂತ ನೀವು ಇಲ್ಲೇನೋ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅವರು ನಿಮಗೆ ಪರ್ಮಿಷನನ್ನು ಕೊಡ್ಬೋದು ಅಪ್ಲಿಕೇಶನ್ ಹಾಕಲಿಕ್ಕೆ. ಸೊ ಇದು ಸ್ವಲ್ಪ ಏನಾಗಿದೆಯಪ್ಪ ಅಂತಂದರೆ, ನಿಮ್ಮಗಳಿಗೆ ಡಿಫಿಕಲ್ಟಿ ಅನ್ನಿಸ್ತಾ ಇದೆ SSLC ಮತ್ತು PUC ಮಾಡಿದವ್ರಿಗೆ. ಸ್ಯಾಲ್ರಿ ಇಲ್ಲಿ ನೋಡಿ ಎಷ್ಟಿದೆ ಅಂತಂದರೆ, ಇಲ್ಲಿ 14,187 ಇದೆ. ಒಂದು ಹುದ್ದೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಒಂದು ಹುದ್ದೆಗೆ ನೀವೇನಾದರೂ SSLC ಮೇಲೆ ಮತ್ತು PUC ಮೇಲೆ ಇದ್ದವರು ಟ್ರೈ ಮಾಡಿದರೆ ಏನಾದರೂ ಆದೀತು ಅಂತ ನನ್ನ ಅನಿಸಿಕೆ. ಸೊ ಇಲ್ಲಿ ಏನಪ್ಪ ಅಂದರೆ, ಒಂದಷ್ಟು ಷರತ್ತು ಮತ್ತು ನಿಬಂಧನೆಗಳು ಕೂಡ ಇದ್ದಾವೆ. ಇಲ್ಲಿ ಏನಂತಾರೆ, ವಯಸ್ಸು ನೋಡಿರಿ, ನಿಮಗೆ ಈ 3ನೇ ತಾರೀಕಿಗೆ ನಿಮ್ಗೆ 18 ತುಂಬಿರಬೇಕು, 18 ಕಂಪ್ಲೀಟ್ ಆಗಿರಬೇಕು. ಆಮೇಲೆ ಇದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇರುತ್ತೆ. ಇಲ್ಲಿ ಏನಪ್ಪ ಅಂದರೆ ಸಂಖ್ಯೆಗಳನ್ನು ಕಡಿಮೆ ಮಾಡೋದು ಜಾಸ್ತಿ ಮಾಡೋದು DHO ಆಫೀಸ್ ಮತ್ತು ಅವರ ಒಂದು ಸಂಘದ ಕೈಲಿರುತ್ತೆ. ಮತ್ತು ಇಲ್ಲಿ ಪರ್ಮನೆಂಟ್ ಜಾಬ್ ಇರೋದಿಲ್ಲ, ಇದು ವರ್ಷ ರಿನ್ಯೂವಲ್ ಇರುತ್ತೆ. 500 ರೂಪಾಯಿ ಬಾಂಡ್ ಪೇಪರಲ್ಲಿ ಬರೆದು ಕೊಡಬೇಕು. ಮತ್ತು ಇವನ್ನೆಲ್ಲನೂ ಕೂಡ ಇಲ್ಲಿ ಡೀಟೇಲ್ಸ್ಗಳನ್ನು ಕೊಟ್ಟಿದ್ದಾರೆ. ಇದನ್ನು ಹೋಗಿ ನೀವು ಆಫೀಸಲ್ಲಿ ನೋಡ್ಕೊಳ್ಬೋದು, ವೆಬ್ಸೈಟಲ್ಲಿ ಕೂಡ ನೋಡ್ಕೋಬೋದು.